ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಗೆಳೆಯರೆ. ಭಗವದ್ಗೀತೆಯ ಮುಂದುವರಿದ ಭಾಗ. ಯೋಗ ಎಂದರೆ ಒಂದಾಗಿಸುವುದು ಎಂದು ಅರ್ಥ. ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುವುದಕ್ಕೆ ಇಲ್ಲಿ ಯೋಗ ಎಂದು ಹೇಳಲಾಗಿದೆ. ಯೋಗಿಯಾದವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಹರಿಸಿ ಅವನೊಡನೆ ಸಂಪರ್ಕ ಹೊಂದುವುದು. ಇದನ್ನು ಹೊಂದಬೇಕಾದರೆ ನಮ್ಮಲ್ಲಿರುವ ರಜೋಗುಣ ಹೋಗಬೇಕು. ನಮ್ಮ ಮನಸ್ಸಿನಲ್ಲಿ ಎದ್ದೇಳುವ ಕೆಟ್ಟ ವಾಸನೆಗಳು ಹೋಗಬೇಕಾದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮ ಗುಣವನ್ನು ನಾವು ಹೆಕ್ಕಿ ತೆಗೆಯಬೇಕು. ಕಾಮ ಕ್ರೋಧವನ್ನು ನಾವು ಎಷ್ಟರ ಮಟ್ಟಿಗೆ ಜಯಿಸಿದ್ದೇವೆ, ಯಾರೊಡನೆ ಯಾವಾಗ ಯಾವ ರೀತಿ ನಾವು ಹೇಗೆ ಕಂಡುಕೊಂಡಿದ್ದೇವೆ ಎಂದು ನೆನಪಾಗುತ್ತದೆ. ನಾವು ಯಾರಿಗೂ ಕೆಟ್ಟದನ್ನು ಮಾಡುವಂಥವರು ಅಲ್ಲದಿರಬಹುದು, ಆದರೆ ಬೇರೆಯವರು ತೊಂದರೆ ಕೊಟ್ಟಾಗ ಸಹಜವಾಗಿ ರಜೋಗುಣ ಹೆಡೆಯಾಡುತ್ತದೆ. ಇದರಿಂದ ನಮಗೂ ಪ್ರತಿಕ್ರಿಯೆ ತೋರಿಸುವ ಬಯಕೆ ಮೂಡುತ್ತದೆ. ಅದರಂತೆ ನಾವು ನಡೆದಾಗ ಆ ಸಮಯದಲ್ಲಿ ನಮಗೆ ಗೆದ್ದೆವೆಂದು ಬೀಗಬಹುದು, ಆದರೆ ಪರಮಾತ್ಮನಲ್ಲಿ ಸಂಪರ್ಕವನ್ನು ಹೊಂದುವುದಕ್ಕೆ ಆಗುವುದಿಲ್ಲ. ಅದರ ಬದಲು ನಾವು ನಮ್ಮನ್ನು ತಿದ್ದಿಕೊಳ್ಳುವ ಪ್ರಯತ್ನ ಮಾಡಿಕೊಳ್ಳಬೇಕು. ನಾವು ಯಾವುದೋ ಜನ್ಮದಲ್ಲಿ ಇದೇ ರೀತಿ ತೊಂದರೆ ಮಾಡಿರಬಹುದು, ಆ ಕರ್ಮಫಲದಿಂದ ಈ ರೀತಿಯಾಗಿದೆ ಎಂದು ಭಾವಿಸಿದಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ. ನಂತರ ನಾವು ನಮ್ಮ ಮನಸ್ಸನ್ನು ದೇವರ ಕಡೆಗೆ ಕರೆದುಕೊಂಡು ಹೋಗಬೇಕು. ಜಪ, ಧ್ಯಾನ, ಉತ್ತಮ ಗ್ರಂಥಗಳು ನಮಗೆ ಸಹಾಯಕವಾಗುತ್ತದೆ. ನಾವು ನಮ್ಮ ನಿತ್ಯ ಕರ್ಮವನ್ನು ಮಾಡಿಕೊಂಡು ಮನಸ್ಸನ್ನು ಮಾತ್ರ ದೇವರ ಕಡೆ ತಿರುಗಿಸಿದಾಗ ಅದರಲ್ಲಿ ಮುಳುಗುತ್ತದೆ. ಚಿತ್ತ ಶಾಂತವಾದಾಗ ನಮಗೆ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಕಾರಣವಾಗುತ್ತದೆ. ಭಕ್ತಿಯಿಂದ ಜ್ಞಾನದಿಂದ ಕರ್ಮ ನಾಶವಾಗುತ್ತದೆ. ಕರ್ಮನಾಶದಿಂದ ಆತ್ಮ ಜಾಗೃತವಾಗುತ್ತದೆ. ಆತ್ಮಜ್ಞಾನ ಲಭಿಸಿದ ಮೇಲೆ ಸ್ಥಿತಪ್ರಜ್ಞೆ ಹೊಂದಲು ಸಾಧ್ಯವಾಗುತ್ತದೆ. ಇದರಿಂದ ದೇವರು ನಮ್ಮ ಸಂಪರ್ಕಕ್ಕೆ ಬರಲು ಸುಲಭವಾಗುತ್ತದೆ. ಅನಾಸಕ್ತಿ, ಕರ್ಮ ಮತ್ತು ಮನಃಶಾಂತಿ ದೊರೆತ ಮೇಲೆ ಆಧ್ಯಾತ್ಮ ದಾರಿಯಲ್ಲಿ ನಾವು ಸೇರಿದಂತೆ. ಆಗ ಅವನು ಮನಸ್ಸನ್ನು ಕದಡದೆ ಸಾತ್ವಿಕ ಮನೋಭಾವ ಪಡೆಯುತ್ತಾನೆ. ಯಾವಾಗ ಯೋಗಿಯು ಇಂದ್ರಿಯ ವಿಷಯದಲ್ಲಿ ಮತ್ತು ಅವುಗಳಲ್ಲಿ ಕರ್ಮದಲ್ಲಿ ಆಸಕ್ತನಾಗಿರುವುದಿಲ್ಲವೋ, ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿದವನು, ಆಗ ಅವನನ್ನು ಯೋಗದಲ್ಲಿ ಆರೂಢನಾಗಿರುವವನು ಎನ್ನುತ್ತಾರೆ. ಭಾಗ 4. ಇಲ್ಲಿ ಶ್ರೀಕೃಷ್ಣ ಯೋಗದಲ್ಲಿ ಯಾರು ನೆಲೆಸಿರುವವರು ಎಂದು ಕೇಳುತ್ತಾನೆ. ಆರೂಢ ಎಂದರೆ ಬಲವಾಗಿ ನೆಲೆಸಿರುವವನು. ದೇವರನ್ನು ನೆಚ್ಚಿಕೊಂಡಿರುವ ಅವನು ಇಂದ್ರಿಯಗಳಿಗೆ ಸೋಲುವವನಲ್ಲ. ಅದಕ್ಕೆ ಮನಸೋತರೆ ಅನಾಹುತವನ್ನು ನಾನಾಗಿ ಬರಮಾಡಿಕೊಂಡ ಹಾಗೆ ಎಂದು ತಿಳಿದಿದ್ದಾನೆ. ಆದ್ದರಿಂದ ಆರಂಭದಲ್ಲೇ ತಡೆ ಹಿಡಿದಿದ್ದಾನೆ. ಹುರಿದ ಬೀಜ ಮೊಳಕೆ ಬರುವುದಿಲ್ಲ. ಹಾಗೆ ಅವನ ಮನಸ್ಸು ಸ್ಥಿರವಾಗಿದೆ. ಅವನಲ್ಲಿ ಇಂದ್ರಿಯಗಳ ಆಸಕ್ತಿ ಹೊರಟು ಹೋಗುತ್ತದೆ. ನಾಲಿಗೆ ಚಪಲವಾಗಲಿ, ಒಳ್ಳೆಯದನ್ನು ನೋಡಬೇಕೆಂಬ ಆಸೆಯಾಗಲಿ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ದೇವರನ್ನು ಕಂಡ ಮೇಲೆ ಅದಕ್ಕಿಂತ ಸುಖ ಕೊಡುವ ವಸ್ತು ಯಾವುದೂ ಇಲ್ಲವೆಂದು ಭಾವಿಸುತ್ತಾನೆ. ದೇವರೊಡನೆ ಮಾತನಾಡಿದ ಮೇಲೆ ಅವನ ಬಳಿ ಹೇರಿದ ಸುವಾಸನೆ ಎಲ್ಲವೂ ಅದ್ಭುತವಾಗಿ ಕಂಡಿರುತ್ತಾನೆ. ಇದರಿಂದ ಹೊರಗಿನ ಯಾವುದೂ ಅವನಿಗೆ ಬೇಕೆಂದು ಅನ್ನಿಸುವುದಿಲ್ಲ. ಯಾವ ಕರ್ಮಕ್ಕೂ ಅಂಟಿಕೊಂಡಿರುವುದಿಲ್ಲ. ಯಾವುದೇ ಕಾರ್ಯವಾಗಲಿ ಮಾಡಬೇಕೆಂದು ಅನಿಸುವುದಿಲ್ಲ. ಮಾಡಬಾರದೆಂದೂ ಇಲ್ಲ. ಅವನ ಮನಸ್ಸು ದೇವರ ಚಿಂತನೆಯಲ್ಲಿರುತ್ತಾನೆ. ಬೇರೆಯವರಿಗೆ ಹಾಗೆ ಆಗುವುದಿಲ್ಲ. ಮನಸ್ಸು ಎಲ್ಲ ಕಡೆ ಸುತ್ತುತ್ತಿರುತ್ತದೆ. ಭಗವಂತ ಏನು ಮಾಡುತ್ತಾನೋ ಅದರಂತೆ ಕಾರ್ಯವನ್ನು ಮಾಡುತ್ತಾನೆ. ಅವನಿಗೆ ಚೆನ್ನಾಗಿ ಗೊತ್ತು, ಭಗವಂತ ಮಾತ್ರ ಸರ್ವ ಸ್ವತಂತ್ರ, ತಾನು ಸ್ವತಂತ್ರನಲ್ಲ, ಭಗವಂತನ ಅಧೀನ ಎಂದು. ಅವನ ಕೈಗೊಂಬೆ ನಾನು ಎಂದು ಅಂದುಕೊಂಡಿರುತ್ತಾನೆ. ಇದರಿಂದ ಯಾವ ಆತಂಕವೂ ಇಲ್ಲ. ನಾನಾ ರೀತಿಯ ಕನಸನ್ನು ನಾವು ಕಟ್ಟಿ ಅದನ್ನು ನೆರವೇರಿಸಲು ಪ್ರಯತ್ನ ಮಾಡುತ್ತೇವೆ. ಅದರಂತೆ ಆದರೆ ಸಂತೋಷ, ಆಗದೆ ಹೋದಾಗ ದುಃಖ. ಇದಕ್ಕೆ ಕಾರಣ ನಾವೇ ಹೊರತು ಯಾರೂ ಇಲ್ಲ. ದೇವರನ್ನು ಕಂಡವನಿಗೆ ಯಾವ ಕನಸು ಕಟ್ಟುವುದಿಲ್ಲ. ಆನಂದವಾಗಲಿ ದುಃಖವಾಗಲಿ ಎಲ್ಲವನ್ನು ಸಮಾನ ಭಾವದಿಂದ ಸ್ವೀಕರಿಸುತ್ತಾನೆ. ದೇವರ ಮೇಲೆ ತನ್ನ ಭಾರವನ್ನು ಹಾಕಿರುತ್ತಾನೆ.
ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು. ತನ್ನನ್ನು ಕುಗ್ಗಿಸಿಕೊಳ್ಳಬಾರದು. ಏಕೆಂದರೆ ತಾನೇ ತನಗೆ ಬಂಧು, ತನಗೆ ತಾನೇ ಶತ್ರು. ನಮಗೆ ನಾವೇ ಗುರುವಾಗಿರಬೇಕೆಂದು ಕೃಷ್ಣ ಇಲ್ಲಿ ಸಂದೇಶವನ್ನು ಕೊಡುತ್ತಾನೆ. ಇದನ್ನು ಅರಿಯದೆ ಶಾಸ್ತ್ರವನ್ನು ಓದಿದರೆ ಯಾವ ಪ್ರಯೋಜನವೂ ಇಲ್ಲ. ಅದನ್ನು ತನ್ನಲ್ಲಿ ಅನುಭವದಿಂದ ಕಂಡುಕೊಳ್ಳಬೇಕು. ಆದ್ದರಿಂದ ಯಾವುದು ಸರಿಯಾದ ಮಾರ್ಗ ಎಂದು ಅರ್ಥವಾಗುವುದು. ನಾವು ನಮ್ಮ ಮನಸ್ಸನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳಬೇಕು. ಅದನ್ನು ನಮ್ಮ ಬುದ್ಧಿಯ ಮೂಲಕ ಹತೋಟಿಗೆ ತರಬೇಕು. ಬುದ್ಧಿಗೆ ಜ್ಞಾನವನ್ನು ಕೊಡಬೇಕು. ಆಗ ಬುದ್ಧಿ ಮನಸ್ಸಿಗೆ ದೇವರು ಬೇಕೆಂದು ತರಬೇತಿ ಕೊಟ್ಟು ನಿಯಂತ್ರಣಕ್ಕೆ ತರುತ್ತದೆ. ತನ್ನ ಮನಶಕ್ತಿಯಿಂದ ಆಲೋಚನೆ ಮಾಡಿ ನಿರ್ಧರಿಸುವುದಕ್ಕೆ ತಿಳಿದಾಗ ನಾವು ಉದ್ಧಾರವಾಗಲು ಸಹಾಯಕವಾಗುತ್ತದೆ. ನಮ್ಮ ಅನುಭವ ನಮಗೆ ಪಾಠ ಕಲಿಸುತ್ತದೆ. ತನ್ನನ್ನು ನಾವು ದೇವರನ್ನು ಆರಾಧಿಸುವುದು, ಗುರುವನ್ನು ಪೂಜ್ಯ ಭಾವನೆಯಿಂದ ಗೌರವಿಸುವುದು, ಇದೆಲ್ಲ ಪೂರಕವಾಗಿ ಸಹಾಯಕವಾಗಬಹುದು. ಗುರು ತಾನು ಮಾಡಬೇಕಾದ ಕೆಲಸವನ್ನು ಶಿಷ್ಯನ ಕೈಯಲ್ಲಿ ಮಾಡಿಸುವುದು ಕಲಿಯಲಿ ಎಂದು. ಆಗ ನಾವು ಪ್ರಯತ್ನಪಟ್ಟು ಕಾರ್ಯಕ್ಕೆ ಮುಂದಾಗುತ್ತೇವೆ. ಕೆಲವೊಮ್ಮೆ ಮಾಡುವ ಕೆಲಸ ತಪ್ಪಾದರೂ ಎಚ್ಚೆತ್ತುಕೊಂಡು ಸರಿಪಡಿಸಿಕೊಳ್ಳಲು ಸಹಾಯವಾಗುತ್ತದೆ. ಮುಂದೆ ಅವನಿಗೆ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ನಡೆಯಲು ಸಾಧ್ಯವಾಗುತ್ತದೆ. ಪ್ರಯತ್ನ ಪಡದೆ ಯಾವ ಕೆಲಸವೂ ಆಗುವುದಿಲ್ಲ. ನಮ್ಮಿಂದ ಆಗದ ಕೆಲಸ ಎಂದು ನಮಗೆ ನಾವೇ ತೀರ್ಮಾನವನ್ನು ತೆಗೆದುಕೊಂಡು ಬಿಡುತ್ತೇವೆ. ದೇವರು ಪ್ರತಿಯೊಬ್ಬರಲ್ಲೂ ಜ್ಞಾನವನ್ನು ಇಟ್ಟಿದ್ದಾನೆ. ಅದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಮುಂದಾಗುವುದಿಲ್ಲ. ಅದನ್ನು ಹುಡುಕಿಕೊಳ್ಳಲು ದಾರಿ ಹುಡುಕುತ್ತೇವೆ. ನಮ್ಮಲ್ಲೂ ಎಲ್ಲರಿಗೂ ಇರುವ ಹಾಗೆ ಅರ್ಹತೆ ಇದೆ ಎಂಬ ನಂಬಿಕೆ ಇಟ್ಟುಕೊಳ್ಳಬೇಕು. ಮನಸ್ಸನ್ನು ನರಕಕ್ಕೆ ತರದಂತೆ ಭಗವಂತನನ್ನು ತನ್ನವನ್ನಾಗಿ ಮಾಡಿಕೊಳ್ಳಬೇಕು. ನಾವು ಕರೆಯದೆ ದೇವರು ಬರುವುದಿಲ್ಲ. ಅವನ ಅನುಗ್ರಹದಿಂದ ಮಾತ್ರ ನಮ್ಮನ್ನು ಅವನ ಬಳಿ ಕರೆದುಕೊಳ್ಳುತ್ತಾನೆ. ಶ್ರೀಕೃಷ್ಣ ಮತ್ತೊಂದು ಸಂದೇಶವನ್ನು ಕೊಡುತ್ತಾನೆ. ನಮ್ಮಲ್ಲಿ ಕೀಳಿರಿಮೆ ಬೆಳೆಸಿಕೊಂಡು ಬೇರೆಯವರಿಗೆ ನಾವು ಅಪ್ರಯೋಜಕರು ಎಂದು ಅಂದುಕೊಳ್ಳುವಂತಾಗುತ್ತದೆ. ಆತ್ಮವಿಶ್ವಾಸ ಇಟ್ಟುಕೊಳ್ಳಬೇಕು. ನಾವು ಅಯೋಗ್ಯರಲ್ಲ, ಅಜ್ಞಾನಿಗಳಲ್ಲ. ನಮ್ಮ ಮೇಲೆ ಕುಳಿತಿರುವ ಧೂಳನ್ನು ಕೊಡವಿಕೊಂಡು ಮುಂದೆ ಸಾಗಬೇಕು. ಆತ್ಮಶಕ್ತಿಯನ್ನು ಜಾಗೃತಗೊಳಿಸಬೇಕು. ನಮ್ಮ ಮನಸ್ಸನ್ನು ಮಿತ್ರನಂತೆ ಕಂಡುಕೊಳ್ಳಬೇಕು. ಶತ್ರುವಾಗಿ ಕಂಡರೆ ಶತ್ರುವಾಗಿ ಬಿಡುತ್ತದೆ. ನಾವು ಧನಾತ್ಮಕವಾಗಿ ಯೋಚಿಸಿದರೆ ಅದರಂತೆ ಆಗುತ್ತೇವೆ. ಋಣಾತ್ಮಕವಾಗಿ ಚಿಂತಿಸಿದರೆ ಅದರಂತೆ ಮನಸ್ಸು ಆಗಿಬಿಡುತ್ತದೆ. ನಮ್ಮ ಮನಸ್ಸು ಒಂದು ಉಗ್ರಾಣದಂತೆ. ಅದರಲ್ಲಿ ನಾವು ಏನು ಬೇಕಾದರೂ ತುಂಬಬಹುದು. ಎರಡರಲ್ಲಿ ಯಾವುದನ್ನು ಬೇಕಾದರೂ ನಾವು ಆರಿಸಿಕೊಳ್ಳಬಹುದು. ನಾವು ಉದ್ಧಾರವಾಗಬೇಕಾದರೆ ಸುಪ್ತವಾಗಿರುವ ಶಕ್ತಿಯನ್ನು ಹೊರಕ್ಕೆ ಎಳೆದು ಸುಂದರವಾದ ನೋಟವನ್ನು ಪರಿಶೀಲಿಸಬೇಕು. ಇದರಿಂದ ಮುದುರಿದ ಮನಸ್ಸು ಅರಳಿ ತನ್ನ ಸುವಾಸನೆಯನ್ನು ಎಲ್ಲ ಕಡೆ ಹೊರಹೊಮ್ಮಿಸುತ್ತದೆ. ಯಾರು ತನ್ನ ಮನಸ್ಸನ್ನು ನಿಗ್ರಹಿಸುವನೋ ಅವನಿಗೆ ಅದೇ ಬಂಧುವಾಗುತ್ತದೆ. ಆದರೆ ಯಾರು ತನ್ನ ಮನಸ್ಸನ್ನು ಗೆದ್ದಿಲ್ಲ ಅದೇ ಅವನಿಗೆ ಶತ್ರುವಾಗುತ್ತದೆ. ನಮ್ಮ ಹಿಡಿತಕ್ಕೆ ಮನಸ್ಸನ್ನು ತಂದಾಗ ಅದು ಬೇಡದ ಚೇಷ್ಟೆಗಳನ್ನು ಮಾಡುವುದಿಲ್ಲ. ನಾವು ಇದರಿಂದ ಅದನ್ನು ಪ್ರೀತಿಸುತ್ತೇವೆ. ಅದೇ ರೀತಿ ಅದು ನಮ್ಮನ್ನು ಹಚ್ಚಿಕೊಂಡು ಮನಸ್ಸಿನ ಒಳಗಡೆ ಅಡಗಿರುವ ಸತ್ ಸಂಸ್ಕಾರವನ್ನು ಬುದ್ಧಿಗೆ ರವಾನಿಸುತ್ತದೆ. ಯಾವ ಆಸೆಗಳಿಗೂ ಸೋಲದ ಮನಸ್ಸು ಶಕ್ತಿಶಾಲಿಯಾಗಿ ನಮ್ಮನ್ನು ದೇವರ ಧ್ಯಾನದಲ್ಲಿ ಮುಳುಗುವಂತೆ ಮಾಡುತ್ತದೆ. ನಮ್ಮ ಮನಸ್ಸನ್ನು ದುರ್ಬಲವಾಗಲು ಬಿಟ್ಟಾಗ ಲಂಗು ಲಗಾಮು ಇಲ್ಲದೆ ಹತೋಟಿ ತಪ್ಪಿದ ಕುದುರೆಯಂತೆ ತನಗೆ ಇಷ್ಟ ಬಂದ ಕಡೆ ಹೋಗಿ ಮೇಯುತ್ತದೆ. ಇದರಿಂದ ಕೀಳು ಭಾವನೆಗಳಲ್ಲಿ ಸಿಕ್ಕಿ ವಾಸಿಯಾಗದ ಕಾಯಿಲೆಗಳನ್ನು ನಾವಾಗಿ ಆಹ್ವಾನಿಸಿದ ಹಾಗೆ ಆಗುವುದು. ಶೀತೋಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ, ಮಾನಾಪಮಾನಗಳಲ್ಲಿ ಸಮವಾಗಿರುವವನಿಗೆ, ಜಯಿಸಲ್ಪಟ್ಟ ಮನಸ್ಸು ಉಳ್ಳವನು, ಪ್ರಶಾಂತನೂ ಆದವನಿಗೆ ಆತ್ಮ ವಿಶೇಷವಾಗಿ ಸಮಾಹಿತವಾಗಿರುವುದು. ಇಲ್ಲಿಗೆ ಭಗವದ್ಗೀತೆಯ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೇ.